ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 44ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ, ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆ ಇವೇ ಅವರಿಗೆ ಜಯವನ್ನ ಉಂಟು ಮಾಡಿದವು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರ ಜೀವಿತದಲ್ಲಿ ಅವರ ಭುಜಬಲ ಅವರಿಗೆ ಏನ್ ಮಾಡಲಿಲ್ಲ? ಜಯವನ್ನ ಕೊಡಲಿಲ್ಲ. ದೇವರ ಭುಜಬಲ, ದೇವರ ಹಸ್ತ, ದೇವರ ಪ್ರಸನ್ನತೆ ಏನ್ ಮಾಡಿತ್ತು? ಇಸ್ರಾಯೇಲ್ ಜನಕ್ಕೆ ಜಯವನ್ನ ಕೊಂಡು ಬಂದಿತ್ತು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಭುಜ ಬಲಗಳು ನಮ್ಮನ್ನು ಏನ್ ಮಾಡುವುದಿಲ್ಲ, ನಡೆಸುವುದಿಲ್ಲ. ದೇವರ ಭುಜ ಬಲ ಅದು ನಮ್ಮನ್ನು ಏನ್ ಮಾಡುವಂತದಾಗಿದೆ, ಅನುದಿನವೂ ನಮ್ಮನ್ನ ನಡೆಸುವಂತದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಅನೇಕವಾಗಿ ನಾವು ನೆನೆಸ್ತೇವೆ ನನ್ನ ಕೈಯಿಂದಲೇ ಇದಾಯಿತು ಅಂತ. ಆದ್ರೆ ಅದು ಅಲ್ಲ. ದೇವರ ಕೃಪೆ, ದೇವರ ಭುಜ ಬಲ, ದೇವರ ಹಸ್ತ ಅದು ನಮ್ಮನ್ನ ಏನ್ ಮಾಡುವಂತದಾಗಿದೆ, ದಿನವೂ ನಮ್ಮನ್ನ ಏನ್ ಮಾಡುವಂತದಾಗಿದೆ, ನಡೆಸುವಂತದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಯಾವಾಗ ದೇವರ ಭುಜ ಬಲ, ದೇವರ ಹಸ್ತ, ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಇರುತ್ತದೋ ಆಗ ನಾವೇನ್ ಮಾಡ್ತೇವೆ, ಒಂದು ಜಯವನ್ನ ನೋಡ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳಲ್ಲಿ ಏನಿರಬೇಕು? ದೇವರ ಪ್ರಸನ್ನತೆ ಇರಬೇಕು, ದೇವರ ಹಸ್ತದ ಇರಬೇಕು. ದೇವರ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ನಮಗೆ ಏನಾಗುತ್ತೆ, ಒಂದು ಜಯ ಬರುತ್ತೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಏನ್ ಮಾಡ್ತಾ ದೇವ್ರೆ, ನೀನು ಅವ್ರನ್ನ ದೇವರೇ ನಿನ್ನ ಭುಜ ಬಲದಿಂದ ನಡೆಸಿದೇವ, ಒಂದು ಜಯವನ್ನ ಕೊಂಡು ಬಾ ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ ದೇವರೇ, ಆಮೆನ್.